ನಮಸ್ಕಾರ. ಇವತ್ತಿನ ನಮ್ಮ ಈ ವಿಶೇಷ ಅವಲೋಕನಕ್ಕೆ ಸ್ವಾಗತ. ಇವತ್ತು ನಾವು ಮಾತಾಡೋಕೆ ಹೊರಟಿರೋದು ಒಂದೇ ಒಂದು ಮರದ ಬಗ್ಗೆ, ಆದರೆ ಅದರ ಪ್ರಭಾವ ಮಾತ್ರ ಅಪಾರ. ಇದೊಂದು ರೀತಿ ಪರಿಸರ ವ್ಯವಸ್ಥೆಯನ್ನೇ ಕಾಪಾಡುವ, ಸಮುದಾಯಗಳಿಗೆ ಆಸರೆಯಾಗಿರುವ ಒಬ್ಬ ಸೈಲೆಂಟ್ ಗಾರ್ಡಿಯನ್ನ ಕಥೆ. ಒಂದು ಕ್ಷಣ ಯೋಚನೆ ಮಾಡಿ. ಇಡೀ ಜಗತ್ತಿಗೆ ಊಟ ಹಾಕಿ ನಮ್ಮ ಭೂಮಿಯನ್ನೇ ಸರಿಪಡಿಸೋ ಶಕ್ತಿ ಒಂದೇ ಒಂದು ಮರಕ್ಕಿದ್ರೆ ಹೇಗಿರುತ್ತೆ? ಇದು ಬರೀ ಕಲ್ಪನೆ ಅಲ್ಲ, ನಾವು ಇವತ್ತು ತಿಳ್ಕೊಳ್ಳಿರುವ ಮರದ ನಿಜವಾದ ಸಾಮರ್ಥ್ಯ. ಸರಿ, ಹಾಗಾದರೆ ಬನ್ನಿ ಈ ಅದ್ಭುತಗಳ ಮರದ ಬಗ್ಗೆ ಇನ್ನಷ್ಟು ತಿಳ್ಕೊಳ್ಳೋಣ. ಇದರ ಹೆಸರು ಗ್ಲಿರಿಸಿಡಿಯಾ ಸೆಪಿಯಂ. ಇದು ಮಧ್ಯ ಅಮೆರಿಕಾದ ಒಂದು ರಹಸ್ಯವಾಗಿ ಇದ್ದು, ಇವತ್ತು ಇಡೀ ಉಷ್ಣವಲಯಕ್ಕೆ ಒಂದು ಪರಿಹಾರವಾಗಿ ಹೇಗೆ ಬದಲಾಗಿದೆ ಅನ್ನೋದನ್ನು ನೋಡೋಣ. ಹಾಗಿದ್ರೆ ಏನಿದು ಗ್ಲಿರಿಸಿಡಿಯಾ ಸೆಪಿಯಂ? ಇದು ಫ್ಯಾಬೇಸಿ ಕುಟುಂಬಕ್ಕೆ ಸೇರಿದ ಮರ. ಅಂದ್ರೆ ನಮ್ಮ ಬಟಾಣಿ, ಬೀನ್ಸ್ ಎಲ್ಲ ಇದೇ ಫ್ಯಾಮಿಲಿಯವು. ಇದು ಹುಟ್ಟಿದ್ದು ಮೆಕ್ಸಿಕೋ ಮತ್ತು ಮಧ್ಯ ಅಮೆರಿಕಾದ ಒಣ ಬಿಸಿಲಿನ ಪ್ರದೇಶಗಳಲ್ಲಿ. ಹಾಗಾಗಿ ಎಂಥ ಕಷ್ಟದ ಪರಿಸ್ಥಿತಿಯಲ್ಲೂ ಬದುಕಿ ಬೆಳೆಯೋ ಅದ್ಭುತ ಶಕ್ತಿ ಇದಕ್ಕೆ ಬಂದಿದೆ. ಈ ಮರಕ್ಕೆ ಒಂದಲ್ಲ, ಎರಡಲ್ಲ, ಹಲವಾರು ಹೆಸರುಗಳಿವೆ. ಪ್ರಪಂಚದ ಬೇರೆ ಬೇರೆ ಕಡೆ ಇದನ್ನ ಬೇರೆ ಬೇರೆ ಹೆಸರಿಂದ ಕರೀತಾರೆ. ಪ್ರತಿಯೊಂದು ಹೆಸರಿನ ಹಿಂದೆ ಒಂದು ಕಥೆ ಇದೆ. ಉದಾಹರಣೆಗೆ ಮದ್ರೇಡಿ ಕಾಕಾವೋ ಅಂದ್ರೆ ಕೋಕೋ ಗಿಡದ ತಾಯಿ ಅಂತ. ಯಾಕಂದ್ರೆ ಇದು ಕೋಕೋ ಗಿಡಗಳಿಗೆ ನೆರಳು ಕೊಡುತ್ತೆ. ಆದರೆ ಎಲ್ಲಕ್ಕಿಂತ ಇಂಟ್ರೆಸ್ಟಿಂಗ್ ಹೆಸರು ಅಂದ್ರೆ ಕ್ವಿಕ್ ಸ್ಟಿಕ್. ಯಾಕೆ ಆ ಹೆಸರು ಬಂತು ಅಂತ ಮುಂದೆ ನೋಡೋಣ. ಹೌದು, ನಾನು ಹೇಳಿದ್ನಲ್ಲ ಕ್ವಿಕ್ ಸ್ಟಿಕ್ ಅಂತ, ಅದೇ ಇದರ ಬಹುದೊಡ್ಡ ಸ್ಪೆಷಾಲಿಟಿ. ಈ ಹೆಸರು ಇದಕ್ಕೆ ಯಾಕೆ ಬಂತು ಮತ್ತು ರೈತರಿಗೆ ಇದು ಹೇಗೆ ಒಂದು ವರದಾನವಾಗಿದೆ ಅಂತ ಈಗ ನೋಡೋಣ. ಇದನ್ನ ಬೆಳೆಸೋದಿದೆಯಲ್ಲ, ಅದು ತುಂಬಾನೇ ಸುಲಭ. ನೋಡಿ, ಒಂದು ಆರೋಗ್ಯಕರ ಕೊಂಬೆನ ಕಟ್ ಮಾಡಿ ಅದನ್ನ ಹಾಗೆ ನೇರವಾದ ಮಣ್ಣಲ್ಲಿ ನೆಟ್ರೆ ಸಾಕು, ಅಷ್ಟೇ. ಇದಕ್ಕೆ ಬೀಜ ಬೇಕಿಲ್ಲ, ನರ್ಸರಿ ಬೇಕಿಲ್ಲ. ಕೆಲವೇ ವಾರಗಳಲ್ಲಿ ಆ ಕಡ್ಡಿ ಚಿಗುರೊಡೆದು ಗಿಡವಾಗಿ ಬೆಳೆಯೋಕೆ ಶುರುವಾಗುತ್ತೆ. ಇದರ ಉಪಯೋಗ ಅಷ್ಟಿಷ್ಟಲ್ಲ. ಈ ವಿಧಾನದಿಂದ ರೈತರು ಕೆಲವೇ ತಿಂಗಳುಗಳಲ್ಲಿ ತಮ್ಮ ಹೊಲಕ್ಕೆ ಜೀವಂತ ಬೇಲಿ ಹಾಕಬಹುದು, ತಮ್ಮ ದನಕರುಗಳಿಗೆ ಮೇವು ಬೆಳೆಸಬಹುದು. ಅಷ್ಟೇ ಅಲ್ಲ, ಬೇರೆ ಬೆಳೆಗಳಿಗೆ ನೆರಳು ಕೂಡ ಕೊಡಬಹುದು. ನಿಜವಾಗ್ಲೂ ಇದು ಕೃಷಿಯಲ್ಲಿ ಒಂದು ದೊಡ್ಡ ಬದಲಾವಣೆ ತರುವ ವಿಧಾನ. ಸರಿ, ಈಗ ಬರೋಣ ಈ ಮರದ ಮೊದಲ ಸೂಪರ್ ಪವರ್ಗೆ. ಅದೇನಪ್ಪಾ ಅಂದ್ರೆ ಮಣ್ಣಿನ ಆರೋಗ್ಯವನ್ನು ಸರಿಪಡಿಸೋ ಇದರ ಅದ್ಭುತ ಶಕ್ತಿ. ಅಂದ್ರೆ ಏನಿದು ಸಾರಜನಕ ಸ್ಥಿರೀಕರಣ? ಸಿಂಪಲ್ ಆಗಿ ಹೇಳೋದಾದ್ರೆ, ಈ ಮರ ಗಾಳಿಯಲ್ಲಿರುವ ಸಾರಜನಕ ಅಂದ್ರೆ ನೈಟ್ರೋಜನ್ ಅನ್ನ ಹಿಡಿದು ಅದನ್ನ ಗೊಬ್ಬರವಾಗಿ ಪರಿವರ್ತಿಸಿ ಮಣ್ಣಿಗೆ ಕೊಡುತ್ತೆ. ಇದು ತಾನಾಗೇ ಗೊಬ್ಬರ ತಯಾರಿಸೋ ಒಂದು ಫ್ಯಾಕ್ಟರಿ ಇದ್ದ ಹಾಗೆ ಎಂಥ ಬರಡು ಭೂಮಿಯನ್ನು ಫಲವತ್ತಾಗಿ ಮಾಡುತ್ತೆ. ಕೃಷಿ ಅರಣ್ಯ ತಜ್ಞರಾದ ಡಾಕ್ಟರ್ ಎಲೀನಾ ರೊಡ್ರಿಗಸ್ ಅವರು ಹೇಳೋ ಹಾಗೆ, ಗ್ಲಿಸಿರಿಡಿಯಾದ ಅತಿದೊಡ್ಡ ಸೂಪರ್ ಪವರ್ ಅಂದ್ರೆ ಅದರ ಹೊಂದಿಕೊಳ್ಳುವಿಕೆ. ಬೇರೆ ಗಿಡಗಳು ಬೆಳೆಯೋಕೆ ಕಷ್ಟಪಡೋ ಜಾಗದಲ್ಲೂ ಇದು ಆರಾಮಾಗಿ ಬೆಳೆಯುತ್ತೆ. ಇದೇ ಕಾರಣಕ್ಕೆ ಹಾಳಾದ ಭೂಮಿಯನ್ನು ಸರಿಪಡಿಸಲು ಇದು ಒಂದು ಅತ್ಯಮೂಲ್ಯ ಸಾಧನವಾಗಿದೆ. ಸರಿ, ಮಣ್ಣಿನ ವಿಷಯ ಆಯ್ತು. ಈಗ ಮುಂದೆ ಹೋಗೋಣ. ಈ ಮರ ರೈತರಿಗೆ ಒಂದು ಜೀವಂತ ಸಲಕರಣೆ ಪೆಟ್ಟಿಗೆ ಅಂದ್ರೆ ಲಿವಿಂಗ್ ಟೂಲ್ ಕಿಟ್ ತರ ಹೇಗೆ ಕೆಲಸ ಮಾಡುತ್ತೆ ಅಂತ ನೋಡೋಣ. ಸುಸ್ಥಿರ ಕೃಷಿಗೆ ಇದೊಂದು ರೀತಿ ಅಡಿಪಾಯ. ನೋಡಿ, ಇದೊಂದು ಮರ, ಆದ್ರೆ ಅದನ್ನ ನಾವು ಹೇಗೆ ಬೆಳೆಸ್ತೇವೆ ಅನ್ನೋದರ ಮೇಲೆ ಅದರ ಉಪಯೋಗ ಬದಲಾಗುತ್ತೆ. ಉದಾಹರಣೆಗೆ, ಗಿಡಗಳನ್ನ ಹತ್ರ ನೆಟ್ಟು ಪದೇ ಪದೇ ಕತ್ತರಿಸಿದ್ರೆ ದಟ್ಟವಾದ ಜೀವಂತ ಬೇಲಿ ರೆಡಿ. ಅದೇ ಗಿಡಗಳನ್ನ ದೂರ ನೆಟ್ಟು ಕತ್ತರಿಸಿದ್ರೆ ಪ್ರಾಣಿಗಳಿಗೆ ಹೈ ಪ್ರೋಟೀನ್ ಮೇವು ಸಿಗುತ್ತೆ. ಇಂದು ತುಂಬ ದಿನ ಬಿಟ್ಟು ಕಟಾವು ಮಾಡಿದ್ರೆ ಒಳ್ಳೆ ಗುಣಮಟ್ಟದ ಉರುವಲು ಕೂಡ ಸಿಗುತ್ತೆ. ಒಂದೇ ಮರ, ಎಷ್ಟೊಂದು ಉಪಯೋಗ ಅಲ್ವಾ? 43 ಟನ್. ಒಂದು ಕ್ಷಣ ಯೋಚನೆ ಮಾಡಿ, ಇದು ಸಣ್ಣ ಸಂಖ್ಯೆ ಅಲ್ಲ. 1 ಹೆಕ್ಟೇರ್ ಜಾಗದಲ್ಲಿ ಈ ಮರಗಳು 1 ವರ್ಷಕ್ಕೆ ಬರೋಬ್ಬರಿ 43 ಟನ್ಗಳಷ್ಟು ತಾಜಾ ಪ್ರೋಟೀನ್ ಭರಿತ ಎಲೆಗಳನ್ನ ಕೊಡಬಲ್ಲವು. ಹಾಗಾದ್ರೆ ಈ 43 ಟನ್ ಎಲೆಗಳಿಂದ ಏನು ಪ್ರಯೋಜನ? ವಿಶೇಷವಾಗಿ ಬೇಸಿಗೆ ಕಾಲದಲ್ಲಿ ಬೇರೆ ಯಾವ ಹಸಿರು ಮೇವು ಸಿಗದಿದ್ದಾಗ ಇದು ಪ್ರಾಣಿಗಳಿಗೆ ಜೀವನಾಧಾರ ಆಗುತ್ತೆ. ರೈತರಿಗೆ ತಮ್ಮ ಜಾನುವಾರುಗಳ ಹೊಟ್ಟೆ ತುಂಬಿಸೋ ಚಿಂತೆ ಇರೋದಿಲ್ಲ. ಇದು ಒಂದು ರೀತಿ ಆಹಾರ ಭದ್ರತೆ ಇದ್ದಂಗೆ. ಒಬ್ಬ ಸ್ಥಳೀಯ ರೈತರ ಮಾತುಗಳಲ್ಲೇ ಕೇಳಿ, ಗ್ಲಿರಿಸಿಡಿಯಾ ನನ್ನ ಹೊಲಕ್ಕೆ ಒಂದು ಜೀವಂತ ಬ್ಯಾಂಕ್ ಖಾತೆ ಇದ್ದಾಗೆ. ನಾನು ಅದನ್ನ ಎಷ್ಟು ಚೆನ್ನಾಗಿ ನೋಡ್ಕೊಳ್ತೀನೋ ಅಷ್ಟು ಅದು ನನಗೆ ಮೇವು, ಉರುವಲು ಮತ್ತು ಮಣ್ಣಿನ ಫಲವತ್ತತೆಯ ರೂಪದಲ್ಲಿ ವಾಪಸ್ ಕೊಡುತ್ತೆ. ಇದಕ್ಕಿಂತ ಚೆನ್ನಾಗಿದರ ಮಹತ್ವವನ್ನ ಹೇಳಕ್ ಸಾಧ್ಯನಾ? ಸರಿ, ನಾವು ಈಗ ನಮ್ಮ ಅವಲೋಕನದ ಕೊನೆಯ ಭಾಗಕ್ಕೆ ಬಂದಿದ್ದೇವೆ. ಗ್ಲಿರಿಸಿಡಿಯಾ ಕೇವಲ ಒಂದು ಮರ ಅಷ್ಟೇ ಅಲ್ಲ, ಇದು ಭವಿಷ್ಯದ ಕೃಷಿಗೆ ಒಂದು ದೊಡ್ಡ ಭರವಸೆಯ ಸಂಕೇತ. ಯಾಕಂದ್ರೆ
ರೈತರು ಗ್ಲಿರಿಸಿಡಿಯಾವನ್ನ ತಮ್ಮ ಕೃಷಿಯಲ್ಲಿ ಬಳಸಿದಾಗ ಅವರು ಪ್ರಕೃತಿ ಜೊತೆ ಜಗಳ ಮಾಡೋದಿಲ್ಲ, ಬದಲಾಗಿ ಅದರ ಜೊತೆ ಹೊಂದಿಕೊಂಡು ಹೋಗ್ತಾರೆ. ಇದರಿಂದ ಜೈವಿಕ ವೈವಿಧ್ಯತೆ ಹೆಚ್ಚಾಗುತ್ತೆ, ಭೂಮಿ ಫಲವತ್ತಾಗುತ್ತೆ ಮತ್ತು ಉತ್ಪಾದನೆಯೂ ಹೆಚ್ಚಾಗುತ್ತೆ, ಎಲ್ಲವೂ ಒಟ್ಟಿಗೆ. ಕೊನೆಯದಾಗಿ ಒಬ್ಬ ಕೃಷಿ ಅರಣ್ಯ ತಜ್ಞರು ಹೇಳುವಂತೆ ಗ್ಲಿರಿಸಿಡಿಯಾ ನಿಜವಾಗಿಯೂ ಸುಸ್ಥಿರ ಕೃಷಿಯ ಅಡಿಪಾಯ. ಇದು ಮುಂದಿನ ದಿನಗಳಲ್ಲಿ ಕೃಷಿ ಹೇಗಿರಬೇಕು ಅನ್ನೋದಕ್ಕೆ ಒಂದು ಮಾದರಿ. ಅಂದ್ರೆ ಉತ್ಪಾದನೆ ಮತ್ತು ಪರಿಸರ ಕಾಳಜಿ ಎರಡಕ್ಕೂ ಸಮಾನ ಆದ್ಯತೆ ನೀಡೋ ವ್ಯವಸ್ಥೆ. ಹಾಗಾದ್ರೆ ಈ ಒಂದು ಪ್ರಶ್ನೆಯೊಂದಿಗೆ ನಮ್ಮ ಈ ಅವಲೋಕನವನ್ನು ಮುಗಿಸೋಣ. ಗ್ಲಿರಿಸಿಡಿಯಾದ ಹಾಗೆ ನಮ್ಮ ಕಣ್ಮುಂದೆಯೇ ಇದ್ದು ನಾವು ಇನ್ನೂ ಕಂಡುಹಿಡಿಯಬೇಕಾದ ಇಂಥ ನೈಸರ್ಗಿಕ ಅದ್ಭುತಗಳು ಇನ್ನೆಷ್ಟಿರ್ಬೋದು?